ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ 2025-26ನೇ ಸಾಲಿನ ರಾಗಿ ಖರೀದಿ ಕೇಂದ್ರಕ್ಕೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಂಟಿ ನಿರ್ದೇಶಕರಾದ ಮಧುಸೂದನ್, ಜಿಲ್ಲಾ ವ್ಯವಸ್ಥಾಪಕರಾದ ನಾಗರಾಜ್, ತಹಸೀಲ್ದಾರ್ ಕಲಿಮುಲ್ಲಾ, ಜಗಳೂರು ಗೋಡಂ ಮ್ಯಾನೇಜರ್ ಆದ ಮನು, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶಂಶೀರ್ ಅಹಮದ್, ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷರಾದ ಬಿ ಮಹೇಶ್, ಎಪಿಎಂಸಿ ಕಾರ್ಯದರ್ಶಿಗಳಾದ ಶಿವಕುಮಾರ್, ಪಿಎಸ್ಐ ಗಾದಿಲಿಂಗಪ್ಪ, ಆಹಾರ ಇಲಾಖೆ ನಿರೀಕ್ಷಕರಾದ ಶಿವಪ್ರಕಾಶ್, ಶ್ರೀನಿವಾಸ್, ನ್ಯಾಯಬೆಲೆ ಅಂಗಡಿಗಳ ಮಾಲೀಕರ ಸಂಘದ ಅಧ್ಯಕ್ಷರಾದ ಓಮಣ್ಣ, ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಆತ್ಮೂರ್ ಲಿಂಗಪ್ಪ, ಮುಖಂಡರಾದ ರಸೂಲ್ ಸಾಬ್, ವೆಂಕಟೇಶ್, ಪ್ರಕಾಶ್ ರೆಡ್ಡಿ, ನಾಗೇಂದ್ರ ರೆಡ್ಡಿ, ಅಜ್ಜಪ್ಪ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕಲ್ಲಗಟ್ಟ ಶೇಖರಪ್ಪ, ಪ್ರಗತಿಪರ ರೈತ ಮುಖಂಡರುಗಳು, ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ರಾಗಿ ಖರೀದಿ ಕೇಂದ್ರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರಾಜ್ಯದಲ್ಲಿ ಯಾವ ರೀತಿಯಾದ ನಿಯಮಗಳನ್ನು ಖರೀದಿ ಕೇಂದ್ರಕ್ಕೆ ನೇಮಿಸಿದರೋ ಅದೇ ರೀತಿಯಾಗಿ ಇಲ್ಲಿ ಸುಮಾರು ಒಬ್ಬ ರೈತರಿಗೆ ಮಿನಿಮಮ್ 10 ಕ್ವಿಂಟಾಲಿಂದ ಮ್ಯಾಕ್ಸಿಮಮ್ 50 ಕ್ವಿಂಟಾಲ್ ನಿಗದಿಯನ್ನು ಮಾಡಲಾಗಿದೆ. ಅದರಂತೆ 3150ಕ್ಕಿಂತ ಹೆಚ್ಚು ರೈತರಿಗಾಗಲೇ ನೋಂದಾಯಿಸಿದರೆ, ಆ ನೋಂದಾಯಿಸಿದರ ಪ್ರಕಾರ 90,000 ಕ್ವಿಂಟಲ್ ಅಂದಾಜು ಆಗಿದೆ. ಇದಕ್ಕೆ ಬೆಂಬಲ ಬೆಲೆ ಸುಮಾರು ₹100 ಹೆಚ್ಚು ಕಡಿಮೆ 5,000, ಓಪನ್ ಮಾರ್ಕೆಟ್ 3,000 ಇದೆ. ಹಾಗಾಗಿ ಇದರ ಸದುಪಯೋಗವನ್ನು ನೀವು ಪಡ್ಕೋಬೇಕು ಅಂತ ಹೇಳ್ತೀನಿ. ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ರೈತರು ಅಂದರೆ ಮುಗ್ಧರು, ಅವರು ಸುಮ್ಮನಿದ್ರೆ ರೈತರಿಗೆ 2 ತುದಿ, ಸುಮ್ಮನಿದ್ರೆ ಶಾಂತಿ, ಎದ್ದು ನಿಂತರೆ ಕ್ರಾಂತಿ ಅಂತ ಮುಗ್ಧರನ್ನು ಜೀವಟೋದು, ತೊಟ್ಲು ತೂಗೋದು ಮಾಡ ಕಾಣದ ಕೈಗಳು ಮಾಡ್ತಾರೆ. ಹಾಗೆ ರೈತರಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ, ಅದನ್ನು ಮಾಡಿಯಾಗಿದೆ. ನಿಜವಾಗಿರ್ತಕ್ಕಂಥ ರೈತರು 2023ರಲ್ಲಿ ನಮ್ಮ ಬಸ